ಅದ್ಭುತ ಚಿಂತನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಇದು ಹೊಸ ವಿಷಯ ಅಂತೀರಾ? ಖಂಡಿತವಾಗಿ ಅದ್ಭುತ ಚಿಂತನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ನೀವೆಲ್ಲ ನೋಡಿದಿರಿ ಗೇಟ್ ಆಫ್ ಇಂಡಿಯಾ, ಅದನ್ನೆಲ್ಲ ಕೇಳಿದ್ದೀರಿ. ಆದರೆ ಇದು ವಿಶೇಷವಾದಂಥ ಗೇಟ್ ಆಫ್ ಬಿಜಾಪುರ ಅನ್ಬೋದು. ಏನಪ್ಪ ಇದು ಅಂತೀರಾ? ಹೌದು, ಎಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಯಾವುದೇ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಅಚ್ಚರಿಗಳನ್ನು, ಅದ್ಭುತ, ಕುತೂಹಲಭರಿತ, ರೋಚಕ ಇತಿಹಾಸ ಪುಟಗಳನ್ನು ಹೊತ್ತು ತರ್ತಾ ಇದ್ದೀನಿ. ಏನಪ್ಪ ಅನ್ನೋದು ಹೇಳ್ತೀನಿ. ಹಾಗೆ ಒಂದು ಲೈಕ್ ಮಾಡಿ. ಬಿಜಾಪುರ ಆದಿಲ್ ಶಾಹಿಗಳು ಯೂಸುಫ್ ಖಾನ್ ಅವರಿಂದ ಆರಂಭದಂಥ ಬಿಜಾಪುರದ ಆಳ್ವಿಕೆ ಅದಕ್ಕಿಂತ ಮುಂಚೆ ಕೂಡ ಸಂಪತ್ಭರಿತವಾಗಿತ್ತು, ಆಧ್ಯಾತ್ಮಿಕವಾಗಿ ಎದ್ದು ನಿಂತಿತ್ತು. ಕಳಚೂರಿನ ದೊರೆಗಳು ಜೈನ, ಹಿಂದೂ, ಮುಸ್ಲಿಂ ಎಲ್ಲ ಜನಾಂಗದವರು ಇಲ್ಲಿ ಆಳಿ ಹೋದರು. ಸುಮಾರು 50 ಮಸೀದಿಗಳು ಹೊಂದಿದ್ದು, 20 ಸಮಾಧಿಗಳು, 20 ಅರಮನೆಗಳು, 130 ದೇವಾಲಯಗಳ ಒಳಗೊಂಡಂಥ ಬಿಜಾಪುರ ಜಿಲ್ಲೆ 3200 ಬಾವಡಿ, 3600 ಚಾವಡಿ, 4 ಲಾಖ್ ಚಿರಾಗ್ ಹಚ್ಚಿದಂಥ ಇತಿಹಾಸ ಪುಟ ಹೇಳ್ತಾ ಇದೆ. ಇತಿಹಾಸ ಅರಿಯದವ ಇತಿಹಾಸ ಸೃಷ್ಟಿಸಲಾರ. ಹೀಗಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಕೋಟೆ ಕೊತ್ತಲಗಳನ್ನು ಕಟ್ಟಿದಂಥ ಆದಿಲ್ ಶಾಹಿಗಳು ಭದ್ರ ಬುನಾದಿಯನ್ನು ಹಾಕಿದರು. ಹೀಗಾಗಿ 7 ಸುತ್ತಿನ ಕೋಟೆ ಅನ್ಬೋದು. ಜಡ್ ಆಕಾರ ಮಾದರಿಯಲ್ಲಿ ಕಟ್ಟಿದಂಥ 7 ಸುತ್ತಿನ ಕೋಟೆಯಲ್ಲಿ 5 ದರ್ವಾಜೆಗಳನ್ನು ನಾವು ನೋಡ್ತೀವಿ. ಅವುಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಏನಪ್ಪ ವಿಶೇಷ ಅನ್ನೋದು. ಈ ದ್ವಾರ ದರ್ವಾಜ ಅಂತ ಕರಿತೀವಿ, ಅದುವೇ ಮೆಕ್ಕಾ ದರ್ವಾಜ. ಎಲ್ಲ ದರ್ವಾಜೆಗಳು ಬೇರೆ ಇದ್ದರೆ ನೀವು ಶಹಾಪುರ್ ಗೇಟ್ ನೋಡ್ಬೋದು, ಉಳಿದ ಅಲಾಪುರ್ ಗೇಟ್ ನೋಡ್ಬೋದು, ಇನ್ನೂ ಹಲವಾರು ಗೇಟ್ನಲ್ಲಿ ನಾವು ನೋಡ್ತೀವಿ. ಹೀಗಾಗಿ ಭಾಳಷ್ಟು ಗೇಟ್ಗಳಲ್ಲಿ ಇದು ಒಂದು ಕುತೂಹಲಭರಿತ ಆಧ್ಯಾತ್ಮಿಕ ಚಿಂತನೆಯನ್ನು ಒಳಗೊಂಡ ದರ್ವಾಜ. ಇದುವೇ ಮೆಕ್ಕಾ ದರ್ವಾಜ. ನೀವು ಬಿಜಾಪುರ ಸಿಟಿ ಕೇಂದ್ರ ಬಸ್ ನಿಲ್ದಾಣದಿಂದ ಒಳಗಡೆ ಬಂದರೆ ಅದ್ಭುತವಾಗಿ ತರುತ್ತೆ ತಾಜ್ ಬಾಡಿ. ಈಗ ತಾಸ್ ಬಾಡಿ ಅಂತಾರೆ. ತಾಜ್ ಬಾಡಿಯಿಂದ ಮುಖ್ಯ ಪ್ರವೇಶ ದ್ವಾರ ಕಾಣುತ್ತೆ. ನಾನು ಈಗ ನಿಮಗೆ ತೋರಿಸ್ತಾ ಇದ್ದು ಹಿಂದುಗಡೆ ದ್ವಾರದಿಂದ ನೋಡ್ತೀನಿ. ಯಾರೆಲ್ಲ ಮೆಕ್ಕಾಕ್ಕಿಂದ ಹೋಗಿ ಬರ್ತಾಯಿದ್ರು ಅಂಥ ಅದ್ಭುತ ವಿವರಣೆಯನ್ನು ತೆಗೆದುಕೊಂಡು ಬಂದೀನಿ. ಬನ್ನಿ ಸ್ನೇಹಿತರೆ. ಬಿಜಾಪುರಕ್ಕೆ ಇಸ್ಲಾಂ ಧರ್ಮದ ಅದ್ಭುತ ಕೊಡುಗೆಯನ್ನು ಕೊಟ್ಟರು. ಶಾಸ್ತ್ರೀಯ ಸಂಗೀತಕ್ಕೆ ಮನ್ನಣೆ ಕೊಟ್ಟಂಥವರು ಆದಿಲ್ ಶಾ ಸುಲ್ತಾನರು. ಬಿಜಾಪುರಕ್ಕೆ ಬಂದಂಥ ಅಲಿ ಆದಿಲ್ ಶಾ ಕಾಲ 1557ರಿಂದ 1580 ತನ್ನ ರಾಜ್ಯಭಾರವನ್ನು ನಡೆಸ್ತಾನೆ. ಅವನಿಂದ ಈ ರಕ್ಷಣಾ ಗೋಡೆ ನಿರ್ಮಿಸಲು ಕಾರಣಕರ್ತನಾದವನೇ ಅಲಿ ಆದಿಲ್ ಶಾ. ಮೆಕ್ಕಾ ಗೇಟ್ ಇದನ್ನು ನೋಡ್ತಾ ಇದ್ದೀರಿ ನೀವೀಗ. ಮೆಕ್ಕಾ ಗೇಟ್ದು ಯಾರೆಲ್ಲ ಹಜ್ ಯಾತ್ರೆಗಳನ್ನು ಮಾಡ್ತಾಯಿದ್ರು ಅವರು ಹೋಗಿ ಬರುವಾಗ ನಮಗೆ ಸಿಗೋದೇ ಪಶ್ಚಿಮ ದಿಕ್ಕಿನಲ್ಲಿ ಕಾಣುವಂಥದ್ದು. ಅವರನ್ನು ಸ್ವಾಗತ ಮಾಡುವಂಥ ಆ ಧಾರ್ಮಿಕ ವಿಧಿವಿಧಾನಗಳನ್ನು ಆದಿಲ್ ಶಾ, ಎರಡನೇ ಆದಿಲ್ ಶಾ, ಅಲಿ ಆದಿಲ್ ಶಾ ಕೂಡ ಮಾಡ್ತಾ ಬಂದಿದ್ದರು. ಅಂಥ ಸುಭದ್ರವಾದ ಕೋಟೆ ಒಳಗಡೆ ಹೇಗಿದೆ ಅನ್ನೋದು ನನಗೂ ಕೂಡ ಕುತೂಹಲ, ನಿಮಗೂ ಕೂಡ ಕುತೂಹಲ ಇರ್ಬೋದು. ಬನ್ನಿ ನೋಡೋಣ. ಮೆಕ್ಕಾ ಗೇಟು ಪಶ್ಚಿಮ ದಿಕ್ಕಿನಲ್ಲಿದೆ. ಇದರ ನಾವು ನೇರವಾಗಿ ಹೋದಾಗ ಇಲ್ಲಿ ನೀವು ನೋಡ್ತಾ ಇದ್ರಿ, ಇಲ್ಲಿಂದ ನಾವು ನೇರವಾಗಿ ಹೋದರೆ ಕವಳಿ ಗೇಟ್ ಅಂತ ಕರಿತೀವಿ. ಅಲ್ಲಿಂದ ಮಲಿಕೆ ಮೈದಾನ್ ತೋಫ್, ಮುಂದ್ಗಡೆ ಹೋದರೆ ಶಹಾಪುರ್ ಗೇಟ್ ನಾವು ನೋಡ್ತೀವಿ. ಬಹುಮನಿ ಗೇಟನ್ನು ಕಾಣ್ತೀವಿ. ಅಲ್ಲಾಪುರ್ ಗೇಟ್ ಅಂತ ನಾವು ನೋಡ್ತೀವಿ.
ಹಾಗೆ ಫತೇ ಗೇಟ್ ಅಂತ ಕರಿತೀವಿ. ಅಂದರೆ ಔರಂಗಜೇಬನ ಕೊನೆಯ ರಾಜ ಮೈನೆ ಪತಾಕಿ ಅಂದರೆ ನಾನು ಗುರ್ತ ಹಿಡಿದೆ ಈ ರಾಜ್ಯವನ್ನು ಬಿಜಾಪುರದ ಕೋಟೆಯನ್ನು ಒಳಗೆ ನುಸುಳಿಕ್ಕೆ ನನಗಿದು ಸರಳ ಹಾದಿ ರಸ್ತೆ ಅನ್ನೋದು ಆ ದ್ವಾರ ಅನ್ನೋದು ಕಂಡುಹಿಡಿದಕ್ಕೆ ಫತೇ ಗೇಟ್ ಅಂತ ಕರೀತಾರೆ, ಫತೇ ದರ್ವಾಜ ಅಂತಾರೆ. ಹೀಗಾಗಿ ಮಂಗೋಲಿಯರು ಅಂದರೆ ಮೊಘಲರು ಕಂಡುಹಿಡಿದಂಥ ದಾರಿಗೆ ಈಗ ಮನುಗುಳಿ ಅಗಸಿ ಅಂತ ಕರೀತಾ ಇದ್ದಾರೆ. ಮೊಹಮ್ಮದ್ ಅಲಿ ಆದಿಲ್ ಶಾ ಹೊರಕೋಟೆಯನ್ನು ಭದ್ರಪಡಿಸ್ತಾನೆ. ಅಂತ್ಯದಲ್ಲಿ ಸಿಕಂದರ್ ಖಾನ್ ಆದಿಲ್ನ ಕಾಲದಲ್ಲಿ ಕೋಟೆಯ ಔರಂಗಜೇಬ ಇದನ್ನು ವಶಪಡಿಸ್ಕೊಳ್ತಾನೆ. ಎಂಥ ಸುಭದ್ರವಾಗಿ ನಿಂತಿದೆ. ಇದುವೇ ನೀವು ನೋಡ್ತಾ ಇರೋದು ತಾಜ್ ಬಾಡಿಯ ಎದುರುಗಡೆ ಉರ್ದು ಶಾಲೆಯಲ್ಲಿ ನಾವು ಪ್ರವೇಶ ಮಾಡಿದಾಗ ಕಾಣುವುದೇ ಮೆಕ್ಕಾ ಗೇಟದ ಪ್ರವೇಶ ದ್ವಾರ. ಅಲಿ ಆದಿಲ್ ಶಾ 5 ಆಧಾರ ಸ್ತಂಭದಲ್ಲಿ ಹಜ್ ಯಾತ್ರೆ ಒಂದು ಕೂಡ. ಉಜು, ಜಕಾತ್, ರೋಜಾ, ರಂಜಾನ್ ಹಾಗೆ ಹಜ್ ಯಾತ್ರೆ ಕೂಡ ಕೊನೆಯಲ್ಲಿ ಬರುತ್ತೆ. ಅವರಿಗೆ ಯಾರೆಲ್ಲ ಹೋಗ್ತಾ ಇದ್ದರೂ ಅವರನ್ನೆಲ್ಲ ಸಂತೋಷಭರಿತ ಮಾಡಿ, ಅವರಿಗೆ ಆರ್ಥಿಕ ಒಂದಿಷ್ಟು ಇದು ಮಾಡಿ, ಅವರನ್ನು ಸರ್ವ ವಾದ್ಯಗಳೊಂದಿಗೆ ಇದುವೇ ಮೆಕ್ಕಾ ಗೇಟ್ದಿಂದ ದರ್ವಾಜ ಅಂದರೆ ಬಾಗಿಲದಿಂದ ಒಂದೊಂದು ಮೆಟ್ಟಿಲುಗಳನ್ನು ಇಳಿಯುತ್ತಾ ಹೋಗುವಂಥ ಅಲ್ಲಾಹನ ನಾಮಸ್ಮರಣೆ ಮಾಡುತ್ತಾ ಆ ಪಾವಟಿಗಳನ್ನು ಕಟ್ಟೆಗಳನ್ನು ಇಳಿಯುವಂಥ ಅತಿ ದೊಡ್ಡವಾದ ಕೋಟೆ ಗೋಡೆ ಇದು. ಸುಭದ್ರವಾದದ್ದು, ಕಾವಲ ಗೋಪುರಗಳಿತ್ತು. ಈಗ ನಾನು ಪ್ರವೇಶ ಮಾಡ್ತಾಯಿದ್ದೀನಿ. ಅಂದಿನ ಕಾಲದಲ್ಲಿ ಇದ್ದಂಥ ಈ ಸುಭದ್ರ ಕೋಟೆಯ ಮೆಕ್ಕಾ ದರ್ವಾಜ ಧಾರ್ಮಿಕವಾಗಿ ಯಾರೆಲ್ಲ ಹಜ್ ಯಾತ್ರೆಗೆ ಹೋಗ್ತಾಯಿದ್ರು ಆದಿಲ್ ಶಾ ಅವರಿಗೆಲ್ಲ ಸಂತೋಷದಿಂದ ಕಳಿಸಿಕೊಡುವಂಥದ್ದು. ಯಾರೆಲ್ಲ ಮತ್ತೆ ಮರಳಿ ಮೆಕ್ಕಾದಿಂದ ಮರಳಿ ಬರ್ತಾಯಿದ್ರು ಯಾತ್ರೆ ಮುಗಿಸ್ಕೊಂಡು, ಅವ್ರನ್ನೆಲ್ಲ ಸ್ವಾಗತ ಮಾಡುವಂಥ ಇದುವೇ ಬಾಗಿಲು ಇವತ್ತು ಏಕಾಂತವಾಗಿ ನಿಂತ್ಕೊಂಡು ಬಿಟ್ಟಿದೆ. ಯಾರಿಗೂ ಕಾಣ್ತಾ ಇಲ್ಲ. ಎಂಥ ದುಸ್ಥಿತಿ ಬಂದಿದೆ. ನಮ್ಮ ಇತಿಹಾಸ ಪುಟಗಳು ಕೇವಲ ಪುಸ್ತಕದಲ್ಲಿ ಮಾತ್ರ ಉಳಿಯುತ್ತೇನೋ ಗೊತ್ತಿಲ್ಲ. ಕೆಲವು ವರ್ಷಗಳು, ಕೆಲವು ತಿಂಗಳಲ್ಲಿ ಉಳಿ ಬೀಳುತ್ತೋ ಏನೋ ಹಾಗೆ ನಿಂತ್ಕೊಂಡು ಬಿಟ್ಟಿದೆ. ಅನಾಥವಾಗಿ ನಿಂತ್ಕೊಂಡು ಬಿಟ್ಟಿದೆ. ಯಾರೂ ಬರ್ತಾ ಇಲ್ಲ. ಸುಮಾರು 10-15 ಕಿಲೋಮೀಟರ್ ಸುತ್ತಳತೆ ಹೊಂದಂಥ ಈ ಕೋಟೆ ಗೋಡೆಗಳು ಭಾಳ ಬಲಿಷ್ಠವಾಗಿ ಇಂದಿಯೂ ಕೂಡ ನಿಂತ್ಕೊಂಡಿದೆ. ಆದಿಲ್ ಶಾದು ಗ್ರೇಟ್ ಬಿಲ್ಡರ್ಸ್ ಅಂತೇಳಿ ಬಿರುದವನ್ನು ಪಡ್ತಾರೆ. ಹೀಗಾಗಿ ಡೆಕ್ಕನ್ ಸುಲ್ತಾನ್ನಲ್ಲಿ ಇಸ್ಲಾಂ ವಾಸ್ತುಶೈಲಿದ ಶ್ರೇಷ್ಠ ಕೊಡುಗೆಯನ್ನು ನೀಡ್ತಾರೆ. ಇಲ್ಲಿ ನಿಮಗೆ ಶಾಸನದ ಎಲ್ಲ ವಿವರಣೆಗಳು ಕೂಡ ನಾವು ನೋಡ್ತೀವಿ. ಏನೇನೋ ಬರೆದಿದ್ದಾರೆನೂ ಕೂಡ ಸ್ಪಷ್ಟವಾಗಿ ನಮಗೆ ಪರ್ಷಿಯನ್ ಭಾಷೆಯಲ್ಲಿ ಓದಬಲ್ಲವರು ಇದನ್ನು ಶಾಸನವನ್ನು ಓದ್ಬೋದು. ಅಷ್ಟು ಸ್ಪಷ್ಟವಾಗಿದೆ. ಯಾರು ನೋಡ್ತಾ ಇಲ್ಲ ಈಗ ಅಷ್ಟೇ. ಎಂಥ ದುಸ್ಥಿತಿ ಬಂದಿದೆ ನಮ್ಮ ಇತಿಹಾಸ ಪರಂಪರೆಗೆ, ಬಿಜಾಪುರ ಡೈನೆಸ್ಟಿಗೆ. ಬಿಜಾಪುರಕ್ಕೆ ದಿ ಸ್ಕೂಲ್ ಆಫ್ ಆರ್ಟ್ ಆ್ಯಂಡ್
ಆರ್ಕಿಟೆಕ್ಚರ್ ಅಂಥೇಳಿ ಬಿರುದು ಬಂತು. ಯಾರಿಂದ ಅಂದರೆ ಚಾಂದ್ ಬೀಬಿಯಿಂದ ಅವಳ ಚಿತ್ರಕಲೆಗೆ, ಎರಡನೇ ಆದಿಲ್ ಶಾದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಕಿತಾಬೆ ನವರಸ್ ಗ್ರಂಥವನ್ನು ಬಿಡುಗಡೆ ಮಾಡಿದಂಥ ಹೆಗ್ಗಳಿಕೆ. ಹೀಗಾಗಿ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಕೊಟ್ಟಂಥ ಆದಿಲ್ ಶಾಹರ ಪರಂಪರೆ, ಅವರ ಆಳ್ವಿಕೆ, ಅವರು ಕೊಟ್ಟಂಥ ಕೊಡುಗೆ ನಾನು ಇವತ್ತು ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಮೆಕ್ಕಾ ಹೋಗು ಅನ್ನೋದು ಒಂದು ಪವಿತ್ರವಾದ ಕ್ಷೇತ್ರ. ಹೇಗೆ ಹಿಂದೂ ಧರ್ಮದಲ್ಲಿ ಕಾಶಿ ಯಾತ್ರೆ ಹೋಗ್ತಾರೆ, ಹಾಗೆ ಇಸ್ಲಾಂ ಧರ್ಮದಲ್ಲಿ ಮೆಕ್ಕಾ ಹೋಗುವಂಥ ಯಾತ್ರೆ ಪವಿತ್ರವಾದದ್ದು ಅಂಥೇಳಿ ಅವರ ಇದರಿಂದ. ಹೀಗಾಗಿ ಅವರನ್ನೆಲ್ಲ ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಮಾಡಿದಂಥ ಇವತ್ತಿನ ಈ ಕ್ಷೇತ್ರ ನಿಂತ್ಕೊಂಡು ಬಿಟ್ಟಿದೆ. ಬನ್ನಿ, ನೀವು ಕೂಡ ಬಿಜಾಪುರಕ್ಕೆ ಬಂದರೆ ಖಂಡಿತವಾಗಿ ನೀವು ಕೂಡ ಬಬ್ಲೇಶ್ವರ ನಾಕಾದಿಂದ ಕೂಡ ನೀವು ಹೋಗ್ಬೋದು.